ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾನು ಏನು ಮಾಡ್ತೀನಿ ಅಂತಂದರೆ ಬೇಳೆ ಸಾಂಬಾರು ಅಂದರೆ ತರಕಾರಿ ಎಲ್ಲ ಹಾಕಿ. ಈ ವೆಜಿಟೇಬಲ್ಸ್ ಎಲ್ಲ ತುಂಬ ಹೆಲ್ದಿ ಅಲ್ವಾ, ಹೆಲ್ದಿ ಫುಡ್ಡು. ಸೊ ಅದು ಹಾಗಾಗಿ ಎಲ್ಲ ತರಕಾರಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಬೇಳೆ ಸಾಂಬಾರು. ಸೊ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಮಾಡುವಂಥದ್ದು, ರುಬ್ಬೋದು ಬೇಡ ಇದಕ್ಕೆ. ಸೊ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಎಲ್ಲ ತರಕಾರಿ ರೆಡಿ ಮಾಡಿ ಇಟ್ಕೋಬೋದು. ಏನೇನು ತರಕಾರಿ ಹಾಕ್ತಾಯಿದ್ದೀನಿ ಅಂತಂದರೆ ಮೂಲಂಗಿ, ಹೀರೆಕಾಯಿ, ಬೀನ್ಸು, ಆಲೂಗಡ್ಡೆ ಮತ್ತು ಸೋರೆಕಾಯಿ, ಇದು ಚಪ್ರದ ಬದನೆಕಾಯಿ ಒಟ್ಟೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಒಂದ್ಸಲ ಕ್ಲೀನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇವಾಗ ಏನು ಮಾಡಬೇಕು ಅಂತಂದರೆ, ಒಂದು ಕುಕ್ಕರ್ಗೆ ಬೇಳೆ ಹಾಕಿ ಇಟ್ಕೋಬೇಕು. 1 ಗ್ಲಾಸ್ ಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2-3 ಸಲ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೇಳೆ ಎಲ್ಲ ತೊಳೆದು ರೆಡಿ ಮಾಡಿಕೊಂಡು 1-2 ಗ್ಲಾಸ್ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಫಸ್ಟು ಬೇಳೆ ಬೇಯಿಸ್ಕೊಬಿಡೋಣ. ಯಾಕಂದರೆ ಬೇಳೆ ಸಾರಿಗೆಲ್ಲ ಬೇಳೆ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ. ಸೊ ಬೇಳೆ ಬೇಯಿಸುವಾಗ ಏನು ಮಾಡಬೇಕು ಅಂತಂದರೆ, 1 ಸ್ಪೂನು ಎಣ್ಣೆ ಹಾಕಬೇಕು. ಬೇಗ ಬೇಯುತ್ತೆ ಬೇಳೆ, ಹಾಗಾಗಿ ಎಣ್ಣೆ ಹಾಕಬೇಕು. ಮತ್ತು ಅರಿಶಿನ, ಒಂದು ಅರ್ಧ ಸ್ಪೂನ್ ಹಾಕಿ ಕುಕ್ಕರ್ ಮುಚ್ಚಿ ಇಟ್ಬಿಡೋಣ. ಸೊ ಇದು 1 ವಿಷಲ್ ಆಗಲಿ, ಆಮೇಲೆ ತರಕಾರಿ ಎಲ್ಲ ಹಾಕಬೇಕು. ಒಂದು ವಿಷಲ್ ಆಗಲಿ ಫ್ರೆಂಡ್ಸ್. ಒಂದು ವಿಷಲ್ ಆಗಿದೆ, ತೆಗೆದು ನೋಡೋಣ ಹೇಗಾಗಿದೆ ಅಂತ. 1 ವಿಷಲ್ ಬೇಯಿಸ್ಕೊಳ್ಳಿ. ಫಸ್ಟು ಏನು ಹಾಕಿದ್ದೇವೆ ಇದಕ್ಕೆ, ಅರಿಶಿನ ಮತ್ತು ಎಣ್ಣೆ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಬೇಳೆ. ನೋಡಿ, 1 ವಿಷಲ್ಗೆ ಎಷ್ಟು ಬೆಂದಿದೆ ನೋಡಿ. ಸೊ ಈಗ ಏನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ತರಕಾರಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ. ನಿಮ್ಮ ಹತ್ರ ಇದೆ ಅಂತ ಏನೂ ಇಲ್ಲ, ಏನು ತರಕಾರಿ ಇದೆಯೋ ಆ ತರಕಾರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇಳೆ ಅದು ರುಬ್ಬೋ ಅಷ್ಟು ಏನೂ ಇಲ್ಲ ಫ್ರೆಂಡ್ಸ್. ಇದಕ್ಕೆ ಖಾರ ರುಬ್ಬೋದು ಆ ಥರ ಎಲ್ಲ ಏನೂ ಇಲ್ಲ, ಹಾಗೆ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ಹಾಕಿದ್ದಾದ್ಮೇಲೆ ಟೊಮಟೊ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಹುಳಿದು ತೊಗೊಳ್ಳಿ. ಹುಳಿದಿಲ್ಲ ಅಂತಂದರೆ ನೋಡಿ, ಈ ಥರ ಹುಳಿ ಟೊಮಟೊ ತೊಗೊಳ್ಳಿ. ನಾನು ಒಂದು 4 ಚಿಕ್ಕದಿದೆ ಸ್ವಲ್ಪ, ಹಾಗಾಗಿ ಇದಕ್ಕೆ ಕಟ್ ಮಾಡಿಕೊಂಡು ಹೀಗೆ ಹಾಕ್ಕೊಳ್ಳಿ. ಆಮೇಲೆ ಟೊಮೊಟೊ ಕಿವುಚ್ಕೊಂಡ್ರೆ ಆಯಿತು, ಖಾರ ರುಬ್ಬೋ ಅವಶ್ಯಕತೆ ಇಲ್ಲ ಇದಕ್ಕೆ. ಹೀಗೆ ಹೀಗೆ ಹಾಕ್ಕೊಳ್ಳಿ ಟೊಮೊಟೊನ. ಮತ್ತು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿ ಒಂದು ಮಿಕ್ಸ್ ಕೊಡಿ. ತರಕಾರಿ ಎಷ್ಟು ಇದ್ರೆ ಅಷ್ಟು ಚೆನ್ನಾಗಿರುತ್ತೆ. ಏನು ತರಕಾರಿ ಇದ್ದರೆ ಅದನ್ನು ಹಾಕಿ. ಇದೆಲ್ಲ ಆದಮೇಲೆ ಇದಕ್ಕೆ ನೀರು ಹಾಕಿ. ಸ್ವಲ್ಪ ಮೊದಲೇ ಹಾಕಿದ್ವಿ ಬೇಳೆ ಬೇಯಕ್ಕೆ. ಸೊ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ತರಕಾರಿ ಎಲ್ಲ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇದೇ ಟೈಮಲ್ಲೇ ಉಪ್ಪನ್ನ ಹಾಕೋಣ ಫ್ರೆಂಡ್ಸ್. ಉಪ್ಪು ಹಾಕಿದ್ರೆ ಚೆನ್ನಾಗಿ ಈಗಲೇ ಇಟ್ಕೊಳ್ಳುತ್ತೆ.
ಅಷ್ಟು ಉಪ್ಪು ಹಾಕ್ಕೊಳ್ಳಿ. ತರಕಾರಿಗೆಲ್ಲ ಚೆನ್ನಾಗಿ ಇಟ್ಕೊಳ್ತಾ ಬೇಗನೂ ಬೇಯುತ್ತೆ ಉಪ್ಪು ಹಾಕಿದ್ರೆ. ಈಗ ಮಿಕ್ಸ್ ಕೊಡಿ. ಟೊಮೊಟೊ ಚಿಕ್ಕದಿದೆ ಫ್ರೆಂಡ್ಸ್, ಹಾಗಾಗಿ ನಾನು ಇನ್ನೂ ಒಂದು ಹಾಕ್ಕೋತಾ ಇದ್ದೀನಿ. ಹುಳಿ ಟೊಮೊಟೊ ಇದ್ದರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಆಯ್ತಲ್ವ, ಈಗ ಸ್ಟವ್ ಆನ್ ಮಾಡಿ. ಮತ್ತೇನು ಒಂದು ವಿಷಲ್ ಆದಮೇಲೆ ಕುಕ್ಕರ್ ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ಒಂದು ವಿಷಲ್ ಆದಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಬೇಳೆನೂ ಇನ್ನೂ ಚೆನ್ನಾಗಿ ಬೆಂದಿದೆ. ಸೊ ಈಗ ಏನು ಮಾಡೋಣ ಅಂದರೆ ಈ ಟೊಮೊಟೊ ಎಲ್ಲ ಇದೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಹಾಕ್ಕೊಳ್ಳಿ ಇದನ್ನು. ಟೊಮೊಟೊ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಕೈಯಲ್ಲಿ. ಸ್ವಲ್ಪ ಆರಲಿ, ಬಿಸಿ ಇದೆ. ಇದಕ್ಕೆಲ್ಲ ಖಾರ ರುಬ್ಬೋದು ಬೇಡ, ಏನು ಬೇಡ. ಹಾಗೆಯೇ ಸಾಂಬಾರು ಪೌಡರ್ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಯಿತು. ಏನು ತರಕಾರಿ ಇದ್ದರೂ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ ಬೇಳೆ ಸಾಂಬಾರು. ಮುದ್ದೆ, ಅನ್ನ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೊಬಿಡಿ. ಇದು ನಾಟಿ ಟೊಮೊಟೊ ಹಾಕಿರೋದ್ರಿಂದ ನಾನು ಅದು ಆಲ್ರೆಡಿ ಹುಳಿ ಇರುತ್ತೆ, ಹಾಗಾಗಿ ಹುಣ್ಸೆಹಣ್ಣು ಹಾಕಲ್ಲ. ನೀವು ಜಾಮೂನ್ ಟೊಮೊಟೊ ಹಾಕೋತೀರಾ ಅಂತಂದರೆ ಅದೇ ಸ್ವಲ್ಪ ಹುಣ್ಸೆಹಣ್ಣು ಕಿವುಚಿ ಹಾಕಿ ಚೆನ್ನಾಗಿರುತ್ತೆ. ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ತರಕಾರಿನೂ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇದು ಟೊಮೊಟೊ ಎಲ್ಲ ಸಪ್ರೇಟ್ ಮಾಡಿದ್ವಲ್ಲ, ಸೊ ಟೊಮೊಟೊ ಕಿವುಚ್ಕೊಂಡಿರೋ ನೀರು ಹಾಕಬೇಕು. ಟೊಮೊಟೊ ಕಿವುಚಿರೋ ನೀರದು. ಸೊ ಟೊಮೊಟೊ ಸಿಪ್ಪೆ ಏನಿರುತ್ತೆ ಅದೆಲ್ಲ ತೆಗೆದ್ಬಿಟ್ಟು ಅದು ಒಳಗೆ ಪಾಟ್ ಏನಿರುತ್ತೋ ಅದು ಮಾತ್ರ ಹಾಕ್ಕೋಬೇಕು. ಸೊ ಅದಾದಮೇಲೆ ಸಾಂಬಾರು ಪೌಡರ್ ನಿಮ್ಮ ಮನೆಯಲ್ಲೇ ಮಾಡ್ಕೊತೀರೋ ಇಲ್ಲ ಹೊರಗಡೆಯಿಂದ ಅಂಗಡಿಯಿಂದ ತೊಗೊಬಂದು ಮಾಡೋದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಪೌಡರು ಇದು ಒಂದು 2 ಸ್ಪೂನ್ ಹಾಕ್ತೀನಿ ನಾನು. ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ಸೊ ಆಗಲೇ ಉಪ್ಪು ಹಾಕಿದ್ದೀವಿ, ಈಗ ನಾವು ಉಪ್ಪು ಹಾಕೋವಂಥ ಅವಶ್ಯಕತೆ ಇಲ್ಲ. ಸಾಂಬಾರು ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಇದು ಚೆನ್ನಾಗಿ ಕುದಿ ಬಂದಾಗ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ತುಂಬ ಗಟ್ಟಿನೂ ಬೇಡ, ತುಂಬ ನೀರು ಬೇಡ. ಸೊ ಮುದ್ದೆಗೆ ತಿನ್ನೋ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದು ಸ್ವಲ್ಪ ಇನ್ನೊಂದು 1/2 ಸ್ಪೂನ್ ಜಾಸ್ತಿ ಹಾಕ್ತೀನಿ. ಸಾಂಬಾರು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಸಾಂಬಾರು ಪೌಡರ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ಚೆನ್ನಾಗಿ ಕುದಿಬೇಕು. ಉಪ್ಪಿನ ಅವಶ್ಯಕತೆ ಇಲ್ಲ, ಆಗಲೇ ಕುಕ್ಕರ್ ಕುಕ್ಕರ್ ಕೂಗೋವಾಗೇ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಬೇಡ. ನೋಡಿಕೊಂಡು ಟೇಸ್ಟ್ ನೋಡಿ ಆಮೇಲೆ ಬೇಕಾದರೆ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಕುದಿ ಬರಲಿ. ಒಂದು 4 to 5 ಮಿನಿಟ್ಸು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಗಟ್ಟಿ ಬರುತ್ತೆ, ಆವಾಗ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆವಾಗ ಆಫ್ ಮಾಡಿಕೊಂಡ್ರೆ ಆಗುತ್ತೆ. ಆಮೇಲೆ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್. ಇದು ನೋಡಿ ಚೆನ್ನಾಗಿ ಕುದಿ ಬರಲಿ ಫ್ರೆಂಡ್ಸ್. ಅಲ್ಲಿವರೆಗೂ ಸ್ವಲ್ಪ ಕುದಿಸೋಣ. ಸಾಂಬಾರು ಕುದೀತಾ ಇದೆ, ಸಾಕು. ಇಷ್ಟಾದಾಗ ಬಂದರೆ ಸಾಕು. ಮುದ್ದೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ಮಿನಿಟ್ಸ್, 1 ಮಿನಿಟ್ ಹಾಗೆ ಸ್ವಲ್ಪ ಕುದಿಸ್ಕೊಳ್ಳಿ. ಈಗ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸೋಕ್ಕಿಟ್ಟಿನಿ.
ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ ಒಗ್ಗರಣೆಗೆ. ಸೊ ಈಗ ಸಾಸಿವೆ ಹಾಕ್ಕೊಳ್ಳೋಣ ಫಸ್ಟ್ಗೆ. ಬೇಳೆ ಸಾಂಬಾರಿಗೆ ಇಂಗು ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇಂಗು ಹಾಕಿದ್ರೆ. ಇದು ಸಾಸಿವೆ ಎಲ್ಲ ಚಿಟಪಟ ಅಂತ ಹಾಗಾಗಿ ನಾವು ಮುಚ್ಚಿಟ್ಟಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಒಗ್ಗರಣೆ ಎಲ್ಲ ಮಾಡೋದು ಇಲ್ಲಾಂದರೆ ಸಿಕ್ಕಿರುತ್ತೆ. ಸ್ವಲ್ಪ 1 ಸ್ಪೂನ್, 1/2 ಸ್ಪೂನ್ ಸಾಕಾಗುತ್ತೆ ಜೀರಿಗೆ ಹಾಕೊಳ್ಳಿ, ಮತ್ತು ಇಂಗು. ಕರಿಬೇವು, ರೆಡಿ ಆಯಿತು. ಸಾಂಬಾರಿಗೆ ಮಿಕ್ಸ್ ಮಾಡೋಣ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ. ನೋಡಿ, ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದರೆ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ. ಜೊತೆಲಿ ಒಂದು ಹಪ್ಪಳ ತೊಗೊಂಡ್ರೆ ಇದಕ್ಕಿಂತ ಬೇರೆ ಅಡುಗೆ ಬೇಕಾ ಫ್ರೆಂಡ್ಸ್. ನೋಡಿ, ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಸಾಂಬಾರು, ಬೇಳೆ ಸಾಂಬಾರು ನೋಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ಬೇಗನೂ ಆಗುತ್ತೆ. ತರಕಾರಿ ಇದ್ದರೆ ಸಾಕು, ಏನು ತರಕಾರಿ ಇದ್ದರೆ ಅದು ಹಾಕಿ ಪರವಾಗಿಲ್ಲ, ಏನು ತರಕಾರಿ ಹಾಕೋದು ಚೆನ್ನಾಗಿರುತ್ತೆ. ಸೊ ನೋಡಿ, ಬೇಳೆ ಸಾಂಬಾರು ರೆಡಿ ಆಯಿತು. ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆ, ಅನ್ನ, ಉಪ್ಪಿನಕಾಯಿ, ಪಲ್ಯ, ಮೊಸರು ಮತ್ತು ತುಪ್ಪ ಹಾಕೊಂಡು ತಿಂದರೆ ಹೊಟ್ಟೆ ತುಂಬ ತಿನ್ಬೋದು ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ನೋಡಿ, ಮುದ್ದೆಗೆ ಕರೆಕ್ಟಾಗಿದೆ. ಮಾಡ್ಕೊಳ್ಳಿ ಫ್ರೆಂಡ್ಸ್, ಟ್ರೈ ಮಾಡಿ ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.